पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ನಾವು ರಾಘವೇಂದ್ರ ಸ್ವಾಮಿ ದರ್ಶನ ಪಡೆದಿದ್ದಾದಮೇಲೆ ನೆಕ್ಸ್ಟ್ ನಾವು ಪಂಚಮುಖಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ನೇರ ಪಂಚಮುಖಿಗೆ ಮಧ್ಯದಲ್ಲಿ ಬರೋ ದೇವಸ್ಥಾನ ಎಲ್ಲ ನೋಡ್ಕೊಂಡಾದ್ಮೇಲೆ ಮತ್ತೆ ಪಂಚಮುಖಿಗೆ ಹೋಗಲೇಬೇಕು ಅಂತ ಹೇಳ್ತಿದ್ರು. ಇನ್ನೇನು ಬರೋದು ಬಂದಿದ್ದೀವಿ, ಎಲ್ಲ ಒಂದು 4-5 ಪ್ಲೇಸ್ ಇದಾವಂತೆ ನೋಡ್ಕೊಂಡ್ಬಿಟ್ಟು ಹಾಗೆ ಬೃಂದಾವನ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತೇಳಿ ನೇರ ಒಂದು ಆಟೋ ಮಾಡ್ಕೊಂಡು ಹತ್ವಿ. ಆಟೋದಲ್ಲಿ ಒಬ್ರಿಗೆ ಬಂದು 150 ರೂಪಾಯಿ ಅಂತ ಹೇಳಿದರು. ಆಯಿತು ಓಕೆ ಅಂತೇಳಿ ಎಲ್ಲರೂ ಆ ಒಂದು ಆಟೋ ಹತ್ತಿದ್ವಿ. ಆಟೋ ಹತ್ತಿದಾದಮೇಲೆ ಮುಂದೆ ಹೇಳ್ತಾ ಬರ್ತಾ ಅವರೇ ಹೇಳಿದ್ರು. ಹಾಗೆ ನಾವು ಏಕಶಿಲಾ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ಫಸ್ಟ್ ಸ್ಟಾರ್ಟಿಂಗು. ಆಟೋ ಡ್ರೈವರ್ ಒಂದು ಮಾತು ಹೇಳ್ತಾರೆ, ಕೇಳೋಣ ನೋಡಿ. ಈ ವರ್ಡ್ ಕೇಳ್ತಾ ನನಗಂತೂ ತುಂಬ ಖುಷಿನೇ ಆಗೋಯಿತು. ಯಾಕಂತಂದರೆ ಇದು ನಮ್ಮ ಬಾರ್ಡ್ರಲ್ಲಿರೋದು, ಕರ್ನಾಟಕ ಬಾರ್ಡ್ರಲ್ಲಿರೋದು, ಆಂಧ್ರಕ್ಕೆ ಸೇರಿರೋದು. ಹಾಗಾದ್ರೂ ಕರ್ನಾಟಕದವರೇ ಜಾಸ್ತಿ ಬರ್ತಾರೆ ಅಂತಂದರೆ ಅಷ್ಟು ನಂಬಿಕೆ ಇಟ್ಟಿರ್ತಾರೆ ರಾಯರ ಮೇಲೆ ಅಂತ ನನಗೂ ಅಲ್ಲಿ ಒಂಚೂರು ಖುಷಿ ಆಗೋಯಿತು. ಹಾಗೆ ನಾವು ಹೋಗ್ತಾ ನಾಯಿ ಸನ್ನಿಧಿ ಬಿಟ್ಟು ಮುಂದೆ ಹೋದ್ವಿ. ಮುಂದೆ ಏನು ಬಂತು ಅಂತಂದರೆ ಗೋಶಾಲೆ ಬಂತು. ಗೋಶಾಲೆ ನೋಡೋಕ್ಕಾಗಲಿಲ್ಲ. ಗೋಶಾಲೆ ನಂತರ ಅಲ್ಲಿಂದ ನೇರ ಏಕಶಿಲಾ ಆಂಜನೇಯ ದೇವಸ್ಥಾನದ ಹತ್ರ ನಿಲ್ಲಿಸಿದ್ರು. ಅಲ್ಲಿ ನಾವು ಇಳಿದು ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ದೇವರು ಏಕಶಿಲಾ ಆಂಜನೇಯ ದೇವರ ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಅರ್ಚನೆ ಮಾಡ್ತಿದ್ರು. ಇಲ್ಲಿ ಅರ್ಚನೆ ಮಾಡಿಸಿದ್ರು, ನಾನು ಮಾಡಿಸ್ಲಿಲ್ಲ, ಅಮ್ಮವ್ರು ಮಾಡಿಸಿದ್ರು. ಅರ್ಚನೆ ಆದ ನಂತರ ಕುಂಕುಮಾರ್ಚನೆ ನಡೀತಾ ಇತ್ತು. ಅರ್ಚನೆ ಆದಮೇಲೆ ನಾವು ಕೈ ಮುಕ್ಕೊಂಡ್ಬಿಟ್ಟು ನೇರ ಅಲ್ಲಿಂದ ಆಟೋ ಹತ್ತಬೇಕಾಗಿ ಬಂತು. ನಾವು ಮತ್ತೆ ಆಟೋ ಹತ್ತಿದ್ವಿ. ಆಟೋ ಹತ್ತಿ ಅಲ್ಲಿಂದ ಮತ್ತೆ ಎಲ್ಲಿ ಹೊರಟಿದ್ವಿ ಅಂತಂದರೆ ಬಿಚ್ಚಾಲಿ ಜಪದ ಕಟ್ಟೆ ಗೊತ್ತಾ ನಿಮಗೆ? ಇದನ್ನು ನಾನು ಹೇಳ್ತಾ ಇರೋದು. ಬಿಚ್ಚಾಲಿ ಜಪದ ಕಟ್ಟೆ ಹತ್ರ ಹೋಗಬೇಕಾಗಿ ಬಂತು. ಬಿಚ್ಚಾಲಿ ಜಪದ ಕಟ್ಟೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು. ಬಿಚ್ಚಾಲಿ ಜಪದ ಕಟ್ಟೆ ಅಂದರೆ ಏನಂತ ಹೇಳ್ತೀನಿ ಬನ್ನಿ. ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ವಿಶ್ರಾಂತಿನೂ ಪಡೆದುಕೊಂಡಿದ್ದು, ಹಾಗೆ ಅಲ್ಲೇ ಜಪ ತಪನೂ ಮಾಡ್ಕೊಂಡಿದ್ರು. ಹಾಗಾಗಿ ಅಲ್ಲಿನ ಆ ಒಂದು ಸ್ಥಳಕ್ಕೆ ಬಿಚ್ಚಾಲೆ ಜಪದ ಕಟ್ಟೆ ಅಂತಲೂ ಹೆಸರು ಬಂತು. ಹಾಗಾಗಿ ನಾನು ಇವಾಗ ಹೇಳಕ್ಕೆ ಹೊರಟಿರೋದು ಅದೇ. ಬಿಚ್ಚಾಲೆ ಜಪದ ಕಟ್ಟೆ ಅಂತಂದರೆ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಅಲ್ಲಿ ಇರ್ತಿದ್ರು ವಿಶ್ರಾಂತಿ ಪಡೆದುಕೊಳ್ಳೋಕ್ಕೆ. ಹಾಗಾಗಿ ಅದು ಜಪದ ಕಟ್ಟೆ ಅಂತಲೇ ಹೆಸರುವಾಸಿಯಾಗಿದೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಜಾಸ್ತಿ ಹೊತ್ತು ಕಾಲಹರಣ ಮಾಡ್ತಿದ್ರಂತೆ. ಅಂದರೆ ಜಾಸ್ತಿ ಹೊತ್ತು ಅಲ್ಲಿ ಇರ್ತಿದ್ರಂತೆ. ಯಾವ ಥರ ಅಂತಂದರೆ ಒಂದು ವಿಶ್ರಾಂತಿ ಪಡೆದುಕೊಳ್ಳೋ ಟೈಮಲ್ಲಿ ಈ ಜಾಗ ವಿಶ್ರಾಂತಿ ಪಡೆದುಕೊಳ್ತಿರೋ ಜಾಗ ಅಂದರೆ ಇದು. ಇಲ್ಲಿ ಸುತ್ತಲೂ ಕಂಬಿ ಹಾಕಿದ್ದಾರೆ. ಯಾಕಂತಂದರೆ ಯಾರೂ ಓಡಾಡಬಾರ್ದು, ತುಳಿಬಾರ್ದು ಅಂಥೇಳಿ, ಒಂದು ಒಳ್ಳೆ ಜಾಗ ಅದು ಅಂಥೇಳಿ. ಹಾಗಾಗಿ ಅಲ್ಲೆಲ್ಲ ಹಿಂದೆ ಮುಂದೆ ಎಲ್ಲ ಇದು ಹಾಕಿದ್ದಾರೆ. ಇಲ್ಲಿ ನೋಡಿ ಮೇಲ್ಗಡೆ ಫೋಟೋಸ್ ಎಲ್ಲ ಕಾಣಿಸ್ತಿದೆ ಅಲ್ವಾ? ಈ ಫೋಟೋಸ್ ಏನಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳಿಗೆ ಇನ್ನೊಂದು ಹೆಸರು ಏನಿತ್ತು ಅಂತಂದರೆ ವೆಂಕಟನಾಥ ಅಂತ. ಮೊದಲನೇ ಹೆಸರಿದ್ದಿದ್ದು ವೆಂಕಟನಾಥ. ಈ ಮನೆಯಲ್ಲಿ ವೆಂಕಟ ಸ್ವಾಮಿ ಮೀನ್ಸ್ ರಾಘವೇಂದ್ರ ಸ್ವಾಮಿಗಳು ಏನೆಲ್ಲ ಮಾಡಿದರು, ಹೇಗೆಲ್ಲ ಇದ್ದರು. ಅವರ ಪತ್ನಿ ತೀರು ಹೋಗಿದ್ದು, ಅವರ ಪತ್ನಿ ತೀರು ಹೋದ ನಂತರ ಅವರ ಪತ್ನಿ ಏನಾದರೂ ಒಂದು ಆಡು ಭಾಷೆಯಲ್ಲಿ ಹೇಳ್ತಾರೆ, ತಾಯಿಗೆ ಮುಕ್ತಿ ಸಿಕ್ಕಿರ್ಲಿಲ್ವಂತೆ. ಅದೆಲ್ಲ ನೀಟಾಗಿ ಹೇಳಿದ್ದಾರೆ ಇಲ್ಲಿ. ರಾಯರು ಪೂಜೆ ಮಾಡ್ತಿರುವಂತಹ ಕೃಷ್ಣ ಒಂದು ವಿಗ್ರಹ ಸಿಕ್ಕಿದೆ. ಅದು ಕೃಷ್ಣ ಸರ್ಪ ಅಂತ ಹೇಳಿದರು. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ನಾವು ನೋಡ್ಕೊಂಡ್ಬಿಟ್ಟು ನೇರ ಅಲ್ಲಿಂದ ನಾವು ಏಕಶಿಲಾ ಬೃಂದಾವನಕ್ಕೆ ಹೊರಟ್ವಿ. ರಾಘವೇಂದ್ರ ಸ್ವಾಮಿಯವರ ಬೃಂದಾವನಕ್ಕೆ ಹೊರಟ್ವಿ. ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತಪ್ಪದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಯಾಕಂದರೆ ಮುಂದೆ ಏಕಶಿಲಾ ಬೃಂದಾವನ ಹೇಗಿದೆ, ಅಲ್ಲಿ ಯಾವ ಥರ ಇದೆ, ಅಲ್ಲಿ ಈ ತುಂಗಭದ್ರಾ ನದಿ ಹೇಗೆ ಹರಿತಾ ಇತ್ತು ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರೂ ಕಾಯ್ತಾ ಇರಿ ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿರಿ, ನಗ್ತಾ ಇರಿ, ನಗ್ತಾ ಇರಿ, ಬೇರೆಯವ್ರಿಗೂ ನಗಿಸ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.